ಕ್ಯಾಪಿಟಲ್ಸ್. ಈ ಬಾರಿ ಕಪ್ ಗೆಲ್ಲುವ ಫೇವರೆಟ್ ಟೀಮ್ಗಳಲ್ಲಿ ಇದು ಒಂದು ಅಂತಾನೆ ಹೇಳಲಾಗಿತ್ತು. ಅದರಲ್ಲೂ ಕನ್ನಡಿಗ KL ರಾಹುಲ್ ಫ್ಯಾನ್ಸ್ ಅಂತೂ DC ಕಪ್ ಗೆದ್ರೆ ಕನ್ನಡಿಗನ ಸಾಮರ್ಥ್ಯ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆದರೆ ಈಗ DC 6ಕ್ಕೇರದೆ 3ಕ್ಕಿಳಿಯದೆ ಪ್ಲೇ ಆಫ್ ರೇಸ್ಗೆ ಅರ್ಹತೆ ಪಡೆಯಲು ಕೂಡ ಒದ್ದಾಡ್ತಿದೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಸಿಡಿದ ಕನ್ನಡದ ಹುಲಿ KL ರಾಹುಲ್ ಕೂಡ ಮಂಕಾಗಿದ್ದಾರೆ. KL ಯಾಕೆ ಮೌನವಾದ್ರು? ರಾಹುಲ್ ಬ್ಯಾಟ್ ಸೌಂಡ್ ಮಾಡ್ತಿಲ್ಲ ಯಾಕೆ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಯಿಂಟ್ಸ್ ಟೇಬಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 11 ಪಂದ್ಯಗಳಿಂದ 13 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಡೆಲ್ಲಿ ತನ್ನ ಉಳಿದ 3 ಪಂದ್ಯಗಳನ್ನು ಗೆಲ್ಲಲೇಬೇಕು. ಈ ಬಾರಿ DC ನಾಯಕ ಅಕ್ಷರ್ ಪಟೇಲ್ ನೇತೃತ್ವದಲ್ಲಿ ಸೂಪರ್ ಆಗಿ ಪಂದ್ಯಗಳನ್ನು ಆಡಿತ್ತು. ಮೊದಲ 4 ಪಂದ್ಯಗಳಲ್ಲಿ ಸತತ ಗೆಲುವುಗಳನ್ನು ದಾಖಲಿಸಿ ಡೆಲ್ಲಿ ತನ್ನ ಸಾಮರ್ಥ್ಯವನ್ನ ತೋರಿಸಿತ್ತು. ಕ್ರಿಕೆಟ್ ಅಭಿಮಾನಿಗಳಂತೂ ಡೆಲ್ಲಿ ಈ ಬಾರಿ ಕಪ್ ಗೆಲ್ಲುವ ನೆಚ್ಚಿನ ತಂಡ ಅಂತಾನೆ ಭಾವಿಸಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ವಿರುದ್ಧದ ಪಂದ್ಯವಂತೂ ಡೆಲ್ಲಿ ಫ್ಯಾನ್ಸ್, ಅದರಲ್ಲೂ ಕನ್ನಡಿಗ KL ರಾಹುಲ್ ಫ್ಯಾನ್ಸ್ ಮರೆಯೋ ಹಾಗೆ ಇಲ್ಲ. ಈ ಪಂದ್ಯದಲ್ಲಿ KL ರಾಹುಲ್ ತಮ್ಮ ಬ್ಯಾಟಿಂಗ್ ಮೂಲಕ DCಯನ್ನ ಗೆಲ್ಲಿಸಿದ್ದೇ ರೋಚಕ. ಗೆಲುವಿನ ಶಾಟ್ನ ನಂತರ ರಾಹುಲ್ ಕನ್ನಡ ಸಿನಿಮಾ ಕಾಂತಾರ ಶೈಲಿಯಲ್ಲಿ ಸಂಭ್ರಮಿಸಿದ್ರು. ಬೆಂಗಳೂರು ನನ್ನ ಮನೆ ಅಂತ ಹೇಳಿದಲ್ಲದೆ RCB ಮ್ಯಾನೇಜ್ಮೆಂಟ್ಗೂ ಟಾಂಗ್ ಕೊಟ್ಟಿದ್ರು. ಇದೇ ಕೊನೆ ನೋಡಿ, ಅಲ್ಲಿಂದ DC ಸೋಲ್ತಾ ಬಂದಿದೆ. ಇದರ ಜೊತೆ KL ರಾಹುಲ್ ಬ್ಯಾಟ್ ಕೂಡ ಸೈಲೆಂಟ್ ಆಗಿದೆ. ಹೌದು, KL ರಾಹುಲ್ ಈ ವರ್ಷದ ಟೂರ್ನಿಯಲ್ಲಿ ಮೊದಲ ಪಂದ್ಯಕ್ಕೆ ಗೈರಾಗಿದ್ದು ಇನ್ನುಳಿದ 10 ಪಂದ್ಯಗಳಲ್ಲಿ ಆಡಿದ್ದಾರೆ. ಈ 10 ಪಂದ್ಯಗಳಲ್ಲಿ KL ಒಟ್ಟು 381 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ ಏಪ್ರಿಲ್ 5ರಂದು CSK ವಿರುದ್ಧ ನಡೆದ ಮ್ಯಾಚ್ನಲ್ಲಿ 51 ಎಸೆತದಲ್ಲಿ 77 ರನ್ ಬಾರಿಸಿದ್ರು. ಅದಾದ್ಮೇಲೆ ಏಪ್ರಿಲ್ 10ರಂದು RCB ವಿರುದ್ಧದ ಪಂದ್ಯದಲ್ಲಿ 53 ಎಸೆತದಲ್ಲಿ 93 ರನ್ ಬಾರಿಸಿ ತಂಡದ ಗೆಲುವಿಗೆ ನೆರವಾದ್ರು. ಈ 2 ಪಂದ್ಯದಲ್ಲಿ KL ರಾಹುಲ್ ಉತ್ತಮ ಪ್ರದರ್ಶನ ನೀಡಿದ್ದು ಬಿಟ್ರೆ ಉಳಿದ ಪಂದ್ಯದಲ್ಲಿ KL ರಾಹುಲ್ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಇನ್ನು RCB ವಿರುದ್ಧದ ಗೆಲುವಿನ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಂಕಾಗಿದೆ. ಈ ಮ್ಯಾಚ್ ಆದ್ಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ 7 ಪಂದ್ಯಗಳನ್ನು ಆಡಿದ್ದು ಕೇವಲ 2 ಮಾತ್ರ ಗೆದ್ದಿದೆ. 4ರಲ್ಲಿ ಸೋತಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಡೆಲ್ಲಿ ತನ್ನ ಉಳಿದ 3 ಪಂದ್ಯಗಳನ್ನು ಗೆಲ್ಲಲೇಬೇಕು. ಹಾಗೇನಾದ್ರೂ ಆದ್ರೆ 19 ಅಂಕಗಳಿಗೆ ಕೊಂಡೊಯ್ಯುತ್ತದೆ. ಇದು 4ನೇ ಸ್ಥಾನವನ್ನು ಖಚಿತಪಡಿಸುತ್ತೆ. ಆದರೆ ಈ ಪಂದ್ಯಗಳು ಪಂಜಾಬ್ ಕಿಂಗ್ಸ್, ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಂತಹ ಬಲಿಷ್ಠ ತಂಡಗಳ ವಿರುದ್ಧವಾಗಿರೋದ್ರಿಂದ ಇದು ಡೆಲ್ಲಿಗೆ ಕಠಿಣ ಸವಾಲಾಗಿದೆ. ಜೊತೆಗೆ KL ರಾಹುಲ್ ಕೂಡ ಸಿಡಿಬೇಕು. KL ರಾಹುಲ್ ಬ್ಯಾಟಿಂಗ್ DC ತಂಡಕ್ಕೆ ಸ್ಟ್ರೆಂತ್ ನೀಡಿತ್ತು. ಮೊದಲ ವಿಕೆಟ್ಗಳು ಉದುರಿ ಹೋದ್ರೂ ಕೂಡ KL ರಾಹುಲ್ ತನ್ನ ತಂಡಕ್ಕೆ ಬ್ಯಾಟಿಂಗ್ ಶಕ್ತಿಯಾಗಿ ನಿಂತಿದ್ರು. ಆದ್ರೆ ಯಾಕೋ KL ಬ್ಯಾಟ್ ಸೈಲೆಂಟ್ ಆಗಿರೋದು DC ತಂಡಕ್ಕೆ ದೊಡ್ಡ ಹೊಡೆತ ನೀಡಿದೆ. ಇನ್ನುಳಿದ 3 ಪಂದ್ಯಗಳಲ್ಲಿ KL ರಾಹುಲ್ ಸೌಂಡ್ ಮಾಡಿದ್ರೆ DC ತಂಡ ಗೆದ್ರೆ ಕಪ್ ಗೆಲ್ಲೋ ಚಾನ್ಸಸ್ ಖಂಡಿತ ಇದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.